ಓಕೆ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು ಖ್ಯಾತ ವಿದ್ವಾಂಸರು ಆಗಿರ್ತಕ್ಕಂಥ ಶ್ರೀ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ನಾನು ಅರವಿಂದ್ ಮತ್ತು ಮಮತಾ ಇಬ್ಬರು ಇದ್ದೀವಿ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಒಂದು ಐತಿಹಾಸಿಕ ಮತ್ತು ಅತ್ಯಂತ ಶ್ರೇಷ್ಠ ದಿನ ಇವತ್ತು ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ನನಗೆ ಮೊದಲನೇದಾಗಿ ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂಥ ಧರ್ಮ ಧ್ವಜಾರೋಹಣದ ಮಹತ್ವವನ್ನು ತಾವು ತಿಳಿಸ್ಕೊಡಿ. ನಮಸ್ತೆ ಎಲ್ಲ ಆಸ್ತಿಕ ಬಾಂಧವರಿಗೂ ರಾಮನ ಭಕ್ತರಿಗೂ ಕೂಡ ಅತ್ಯಂತ ಒಂದು ಸಂತಸದ ಸಡಗರದ ಸಂಭ್ರಮದ ದಿನ ಅಂತಲೇ ನಾವು ಇವತ್ತು ಕರಿಬಹುದು. ನೀವೇ ಹೇಳ್ತಾ ಇದ್ದೀರಿ ಧರ್ಮಧ್ವಜದ ಒಂದು ಏನೋ ಇವತ್ತು ಧ್ವಜಾರೋಹಣ, ಧರ್ಮಧ್ವಜ ಆರೋಹಣ ಆಗ್ತಾ ಇದೆ ರಾಮ ಮಂದಿರದ ಶಿಖರದ ಮೇಲೆ. ಆ ಸಂದರ್ಭದಲ್ಲಿ ರಾಮನನ್ನು ನಾವು ವಿಶೇಷವಾಗಿ ಸ್ಮರಿಸ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ. ಯಾವುದೇ ಒಂದು ಕಾರ್ಯ ಹಲವಾರು ಅಡಚಣೆಗಳಿಂದ ಬಹು ಸುದೀರ್ಘವಾದಂತಹ ಧರ್ಮದ ಹೋರಾಟದಿಂದ ಜಯ ಸಿಕ್ಕು ಆ ಕಾರ್ಯ ಸಂಪೂರ್ಣವಾಗಿ ಸಂಪನ್ನಗೊಂಡ ನಂತರದಲ್ಲಿ ಮಾಡತಕ್ಕಂತಹ ಒಂದು ವಿಶೇಷವಾದ ಪ್ರಕ್ರಿಯೆ ಅಂತಂದರೆ ಅದು ಧ್ವಜಾರೋಹಣ ಅಂತ. ಅದನ್ನು ಇವತ್ತಿನ ನಮ್ಮ ಲೌಕಿಕ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳತಕ್ಕಂಥದ್ದಾದರೆ ನಾವು ಹಿಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಯುದ್ಧಗಳನ್ನು ನೋಡಿದ್ದೀವಿ. ಅಂದರೆ ಕಾರ್ಗಿಲ್ ಯುದ್ಧಗಳಿರಬಹುದು, ಇನ್ನನೇಕ ಯುದ್ಧಗಳಿರಬಹುದು. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಹೋರಾಡಿ ಬೇಕಾದಷ್ಟು ಜನರ ಪ್ರಾಣತ್ಯಾಗವಾದರೂ ಕೂಡ ನಾವು ಕೊನೆಗೆ ಮಾಡಿರತಕ್ಕಂಥದ್ದೇನು ಅಂತಂದರೆ ನಮ್ಮ ಭಾರತ ಮಾತೆಯ ಸೂಚಕವಾದಂತಹ ಒಂದು ಏನು ಭಾರತದ ಧ್ವಜ ಉಂಟೋ ಆ ಭಾರತದ ಧ್ವಜವನ್ನು ಆ ತುದಿಯಲ್ಲಿ ಎತ್ತಿ ಹಿಡಿದದ್ದು. ಅಂದರೆ ನಮಗೆ ವಿಜಯ ಸಿಕ್ಕಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇರತಕ್ಕಂತಹ ಒಂದು ವಿಶಿಷ್ಟಪೂರ್ಣವಾದಂತಹ ಕಾರ್ಯ ಅಂದರೆ ಅದು ಧ್ವಜಾರೋಹಣ ಅಂತ ಕರಿತೇವೆ. ಅದು ಧರ್ಮದಲ್ಲಿರ್ತಕ್ಕಂತಹದ್ದನ್ನು ಲೌಕಿಕದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಅಳವಡಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂತಹದ್ದಾದರೆ ಇದು ಸಂಪೂರ್ಣ ಧರ್ಮ ಕಾರ್ಯವೇ. ಇಷ್ಟೊತ್ತವರೆಗೂ ಮಮತಾ ಅವರು ಹೇಳುವಾಗ ಹೇಳ್ತಾ ಇದ್ರು, ಏನೇ ವಿವಾದಗಳಿದ್ದರೂ ರಾಮನೇ ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥವನು ಅಂತ ವಿಶೇಷವಾಗಿ ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳಿದ್ದನ್ನು ಮಾಡು, ರಾಮ ಮಾಡಿದ್ದನ್ನು ಮಾಡು ಅಂತ. ಅಂದರೆ ರಾಮ ಮಾಡಿದ್ದನ್ನೆಲ್ಲ ನಾವು ಮಾಡ್ತಾ ಹೋದರೆ ನಮ್ಮ ಜೀವನ ಸುಖವಾಗಿರ್ತದೆ. ರಾಮ ಮಾಡಿದ್ದನ್ನು ಎಲ್ಲವನ್ನೂ ಮಾಡಲಿಕ್ಕಾಗದೇ ಇರ್ಬೋದು. ರಾಮ ಮಾಡಿರ್ತಕ್ಕಂತಹ ನಮ್ಮ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಹೋದರೆ ವಿಶಿಷ್ಟವಾದಂತಹ ಅನುಕೂಲತೆಗಳಾಗ್ತದೆ ಎಂಬುದಾಗಿ ನಾವು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂತಹದ್ದಾದರೆ ಏನಾಗ್ತಾ ಇದೆ ಇವತ್ತಿನ ದಿವಸ ಈ ಏನು ಧರ್ಮಧ್ವಜಾರೋಹಣ ಆಗ್ತಾ ಇದೆ, ಆ ಧ್ವಜದ ವರ್ಣ ಇರ್ಬೋದು, ಧ್ವಜದಲ್ಲಿರ್ತಕ್ಕಂತಹ ಚಿಹ್ನೆಗಳಿರ್ಬೋದು, ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾದದ್ದಾದರೆ ಇವತ್ತಿನ ಮುಹೂರ್ತ ಅಂತ. ಮುಹೂರ್ತದಲ್ಲಿ 2 ವಿಭಾಗಗಳನ್ನು ನಾವು ಮಾಡಿಕೊಳ್ಳಬೇಕು. ಅಂದರೆ ಒಂದು ದಿನದ ಮುಹೂರ್ತ. ಈ ದಿನವನ್ನು ಯಾಕೆ ಇವರು ವಿಶಿಷ್ಟವಾಗಿ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಭಾಗದಲ್ಲಿ ನೋಡಬೇಕು. ಆ ದಿನದ ಮುಹೂರ್ತವಾದ ನಂತರದಲ್ಲಿ ಇವಾಗೇನು ಸರಿಸುಮಾರು ಅಂದಾಜು ನಾವು ಅಂದ್ಕೊಳ್ತಾ ಇದ್ದೇವೆ 11 ಗಂಟೆ 52 ನಿಮಿಷದಿಂದ 12 ಗಂಟೆ 35 ನಿಮಿಷದವರೆಗಿರತಕ್ಕಂತಹ ಒಂದು ಸಮಯ ಲಗ್ನ. ಆ ಸಮಯದ ಮಹತ್ವಗಳನ್ನು ಕೂಡ ವಿಶಿಷ್ಟವಾಗಿ ತಿಳಿದುಕೊಳ್ತಾ ಹೋದರೆ ಈ ದಿನದಂದು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಮಾಡ್ತಕ್ಕಂತಹ ಧ್ವಜಾರೋಹಣ ನಮ್ಮ ಇಡೀ ಭಾರತ ದೇಶಕ್ಕೆ ಮತ್ತು ವಿಶೇಷವಾಗಿ ಪ್ರಪಂಚಕ್ಕೆ ಯಾವ ರೀತಿಯಾಗಿ ಒಳಿತನ್ನು ಕೊಡಲಿಕ್ಕಿದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಅನೇಕ ವಿಚಾರಗಳಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಗುರುಗಳೇ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾವು ಮತ್ತೆ ಮಾತನಾಡ್ತೀವಿ. ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕಿದೆ. ಧರ್ಮ ಧ್ವಜಾರೋಹಣ ಕಾರ್ಯಕ್ರಮದ ನೇರ ಪ್ರಸಾರ ಪಬ್ಲಿಕ್ ಟಿವಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಆಧ್ಯಾತ್ಮಿಕ ಮತ್ತು ದೈವಿಕವಾದ ವಿಶ್ಲೇಷಣೆಗಳು ಮತ್ತು ಇದರ ಹಿನ್ನೆಲೆಗಳು ಇದೆಲ್ಲವನ್ನು ಕೂಡ ನಿಮಗೆ ನಾವು ಮತ್ತೆ ಕೊಡ್ತಾ ಹೋಗ್ತೀವಿ.